ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಚಾನಲಲ್ಲಿ ಆಸ್ಟ್ರೋ ಡೈಸ್ ಯೂಸ್ ಮಾಡಿ ಒಂದು ರೀಡಿಂಗ್ನ ಮಾಡೋಣ. ಏನು ಬಗ್ಗೆ ರೀಡಿಂಗ್ ಅಂತ ಹೇಳಿದ್ರೆ, ಜಸ್ಟ್ ನೋಡೋಣ. ಇದು ಫಸ್ಟ್ ರೀಡಿಂಗ್ ಆಗಿರೋದ್ರಿಂದ ಅದ್ರ ಪ್ಲೇಸ್ಮೆಂಟ್ ಎಲ್ಲಿದೆ, ಏನಿದೆ, ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನು ನಾವು ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಏನು ಗೈಡೆನ್ಸ್ ಬರುತ್ತೆ ಅಂತ ನಾನು ರೀಡಿಂಗ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಹಾಗೆ ಯಾರಾದರೂ ಸ್ವಿಚ್ ಬೋರ್ಡ್ ಸೀರೀಸ್ನ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಹೋಗಿ ನೋಡಿ. ವಂಡರ್ಫುಲ್ ಆದಂತಹ ಸ್ವಿಚ್ ಬೋರ್ಡ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಎಲ್ರಿಗೂ ಕಾಮೆಂಟ್ಸಲ್ಲಿ ನೀವು ಸಕ್ಸಸ್ ಸ್ಟೋರೀಸ್ಗಳನ್ನು ನೋಡಬಹುದು. ಹಾಗೆ 6 ಪೋರ್ಟಲ್ ಇದೆ, ಮರಿಬೇಡಿ. ಅಬೆಂಡೆನ್ಸ್ ಚೆಕ್ಕನ್ನು ಮಾಡ್ಕೊಳ್ಳಿ. ಅಬೆಂಡೆನ್ಸ್ ಚೆಕ್ ನಿಮಗೆ ಫುಲ್ ಮೂನ್ ನ್ಯೂ ಮೂನ್ ಪ್ಲೇಲಿಸ್ಟಲ್ಲೇ ಸಿಗುತ್ತೆ. ಓಕೆ, ಎಸ್. ಸೊ ಅದಕ್ಕೂ ಮುಂಚೆ ಒಂದು ಸಣ್ಣ ಸಕ್ಸಸ್ ಸ್ಟೋರಿ ನೋಡ್ಬಿಡೋಣ. ಮೊದಲನೇದಾಗಿ ಇವರು ಸಕ್ಸಸ್ ಸ್ಟೋರಿನ ಶೇರ್ ಮಾಡಿರೋದಕ್ಕೆ ಇವರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅವರು ಹೇಳ್ತಾ ಇದ್ದಾರೆ, ಈ ಸ್ಪೆಲ್ಲನ್ನು ಉಪಯೋಗಿಸಿ ಜಸ್ಟ್ 5 ಮಿನಿಟ್ಸಲ್ಲಿ ಕಾಲ್ ಬಂದಿದೆ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ. ಪ್ಲೇಲಿಸ್ಟನ್ನು ಎಂಡಲ್ಲಿ ಹಾಕ್ತೀನಿ, ಅಂದರೆ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಸಿಗುತ್ತೆ. ನೀವು ಕೂಡ ಈ ಸ್ಪೆಲ್ಲನ್ನು ಟ್ರೈ ಮಾಡಿ. ಹಾಗೆ ನಿಮ್ಮ ಒಂದು ಸಕ್ಸಸ್ ಸ್ಟೋರಿನ ನನ್ನ ಜೊತೆ ಶೇರ್ ಮಾಡಿ. ಬನ್ನಿ, ಈಗ ನಮ್ಮ ಈ 3 ಡೈಸ್ಗಳನ್ನು ಚೆನ್ನಾಗಿ ಶೇಕ್ ಮಾಡಿ ರೋಲ್ ಔಟ್ ಮಾಡೋಣ. ಏನು ಬರುತ್ತೆ ನೋಡೋಣ. ಓಕೆ, ಹಿಯರ್ ಇಟ್ ಈಸ್ ನಂಬರ್ 2. ಸೊ ಇದು ರಾಶಿನ ರೆಪ್ರೆಸೆಂಟ್ ಮಾಡುತ್ತೆ. ಧನುರ್ ರಾಶಿ ಅಥವಾ ಧನಸ್ಸು, ಸ್ಯಾಜಿಟೇರಿಯಸ್ ಅಂತ ಹೇಳ್ತೀವಲ್ಲ, ಈ ಸಿಂಬಲ್ ರಾಶಿನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಈ ಸಿಂಬಲ್ ನಮಗೆ ಶನಿ ಗ್ರಹನ ರೆಪ್ರೆಸೆಂಟ್ ಮಾಡುತ್ತೆ, ಸ್ಯಾಟ್ರನ್. ಓಕೆ, ಸೊ ಹಾಗಾದರೆ ಇಲ್ಲಿ ನಿಮಗೆ ಏನು ಗೈಡೆನ್ಸ್ ಇದೆ ಅಥವಾ ಏನು ಮೆಸೇಜ್ ಇದೆ ಅಂತ ನೋಡೋದಾದರೆ, ಇಲ್ಲಿ ಓವರಾಲ್ ನನಗೆ 2 ಅಂತ ಹೇಳಿದ್ರೆ ನಿಮಗೆ ಫ್ಯಾಮಿಲಿ, ಪ್ರೊಫೆಷನ್, ಫಿನಾನ್ಸ್ ಅಥವಾ ಬಿಸ್ನೆಸ್ ಆರ್ ನಿಮ್ಮದು ಡೈಲಿ ರೊಟೀನ್ ಆಗಿರಬಹುದು. ಅಂದರೆ ನೀವು ಲೈಕ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಎವ್ರಿ ಡೇ ನಾನು ಈ ರೀತಿ ಇರಬೇಕು, ಇದನ್ನು ಫಾಲೋ ಮಾಡಬೇಕು ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ನಿಮ್ಮ ಕೈಲಿ ಫುಲ್ಫಿಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅದರಲ್ಲಿ ಎಲ್ಲೋ ಒಂದು ಕಡೆ ಲ್ಯಾಗ್ ಆಗ್ತಾ ಇದ್ದೀರಾ ಅನಿಸುತ್ತೆ. ಆ್ಯಂಡ್ ಧನಸ್ಸು ರಾಶಿ ಬರ್ತಾ ಇರೋದು ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಒಂಥರ ಫ್ರೀಡಮ್ಮೇ ಇಲ್ಲ, ಯಾವುದಕ್ಕೂ ಪ್ರೈವಸಿನೇ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಲ್ವ, ಪ್ರೈವಸಿ ಇಲ್ಲ ಅಂದರೆ ಹೀಗೆ ಮಾಡಿ ಹಾಗೆ ಮಾಡಿ. ಸೊ ಅದನ್ನು ನೀವು ತುಂಬ ಮಿಸ್ ಮಾಡ್ಕೋತಿದ್ದೀರಾ ಅನಿಸ್ತಾ ಇದೆ ನಿಮ್ಮ ಲೈಫಲ್ಲಿ. ಪ್ರೈವಸಿ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಏನೇ ಒಂದು ಕೆಲಸನ ನೀವು ಮಾಡೋಕ್ಕೆ ಹೋದ್ರೂ ನಿಮಗೆ ಅಡೆತಡೆಗಳಿದೆ. ಯಾರಾದರೂ ಬಂದು ಸ್ಟಾಪ್ ಮಾಡ್ಬೋದು, ಇಲ್ಲ ನಿಮಗೆ ಅದನ್ನು ಮಾಡೋಕ್ಕೆ ಆಗದೇ ಇರಬಹುದು. ಬಟ್ ಆ ಫ್ರೀಡಮ್ ಇಲ್ಲ ನಿಮಗೆ, ಫ್ಯಾಮಿಲಿ ಕಡೆಯಿಂದನೂ ಫ್ರೀಡಮ್ ಇಲ್ಲ. ಆರ್ ನೀವೇ ಓನ್ ಇನಿಷಿಯೇಟಿವ್ ತೊಗೊಂಡು ಮಾಡ್ತೀರಾ ಅಂದರೆ ಅದರಲ್ಲೂ ಕೂಡ ಫ್ರೀಡಮ್ ಇಲ್ಲ ಅಂತ ಬರ್ತಾ ಇದೆ. ದೆನ್ ತುಂಬ ಟ್ರಾವೆಲ್ ಮಾಡಬೇಕು ಅಂತ ನಿಮಗೆ ಫೀಲ್ ಆಗಿಬಿಟ್ಟಿದೆ. ಲೈಕ್ ಮನೆ ಬಿಟ್ಟು ಎಲ್ಲಾದರೂ ಹೋಗಿಬಿಡೋಣ, ಫ್ರೀ ಆಗಿರೋಣ, ಯಾರೂ ಕಂಟ್ರೋಲಲ್ಲೂ ನಾನು ಇರಬಾರ್ದು, ಈ ರೀತಿ ಲೈಕ್ ಫ್ರೀಡಮ್ ಬೇಕಾಗ್ಬಿಟ್ಟಿದೆ ನಿಮಗೆ. ಆ್ಯಂಡ್ ರಿಲೇಷನ್ಶಿಪ್ ಇಶ್ಯೂಸ್ನ ನೋಡಬಹುದು ನಾನು. ಬಿಕಾಸ್ ಶನಿ ಬಂದಿರೋದ್ರಿಂದ 2ನೇ ಮನೆ ಬಂದು ಅದರಲ್ಲಿ ಶನಿ ಮತ್ತು ಧನುಸು ರಾಶಿ ನಿಮಗೆ ರಿಲೇಷನ್ಶಿಪ್ ಇಶ್ಯೂನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಇದಕ್ಕೂ ಮುಂಚೆ ಅಂದರೆ ಸ್ವಲ್ಪ ನಿಮ್ಮ ಲೈಫಲ್ಲಿ ರಿಗ್ರೆಷನ್ ಸ್ಟಾರ್ಟ್ ಆಗಿರ್ಬೋದು. ಅಂದರೆ ರಿಗ್ರೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಬಹುದು ನೀವು. ಫಾರ್ ಎಕ್ಸಾಂಪಲ್, ನಾನು ಯಾಕೆ ಆ ರೀತಿ ಮಾತಾಡಿದೆ, ಆವಾಗ ನಾನು ಯಾಕೆ ಇವಾಗ ಈ ರೀತಿ ಮಾತಾಡ್ತಾ ಇದ್ದೀನಿ, ಅವತ್ತು ಹಾಗೆ ಮಾತಾಡಬಾರ್ದಿತ್ತು, ಇವತ್ತು ಹಾಗೆ ಮಾತಾಡಿದ್ದಕ್ಕೆ ಇವತ್ತು ಈ ಒಂದು ಸಿಚುವೇಷನಲ್ಲಿ ನಾನಿದ್ದೀನಿ. ಆ ಥರ ಒಂಥರ ನಿಮ್ಮನ್ನು ನೀವು ರಿಗ್ರೆಟ್ ಮಾಡ್ಕೊತಿದ್ದೀರಾ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಇದು. ಸೊ ಇದು ನಿಮಗೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಅದರಲ್ಲಿ ಯಾವುದೇ ಥರದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಂತಹ ರಿಸಲ್ಟ್ ಬರ್ತಾ ಇಲ್ಲ, ಸಮಾಧಾನಕರವಾದಂತಹ ರಿಸಲ್ಟ್ ಬರ್ತಾ ಇಲ್ಲ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಒಂದು ಸಮಾಧಾನಕರವಾದಂತಹ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಹೇಳಬಹುದು. ಎಷ್ಟೋ ಜನಕ್ಕೆ ಸ್ವಲ್ಪ ದುಡ್ಡಿನ ಕೊರತೆ ಆಗಿರಬಹುದು, ಅಥವಾ ಮನೆಯಲ್ಲಿ ಲಾಸ್ ಆಗಿರಬಹುದು, ಬಿಸ್ನೆಸ್ಸಲ್ಲಿ ಲಾಸ್ ಆಗಿರಬಹುದು. ಸೊ ಈಕ್ವಲಿ ಬಿಸ್ನೆಸ್ ಮತ್ತು ಪ್ರೊಫೆಷನ್ ಎರಡರಲ್ಲೂ ನೀವು ಇಶ್ಯೂನ ಫೇಸ್ ಮಾಡ್ತಾ ಇರಬಹುದು. ಓಕೆ, ಇನ್ನು ಒಂದು ಕೆಲವರು ಸ್ವಲ್ಪ ಲೀಗಲ್ ಇಶ್ಯೂಸ್ ಅಂದರೆ ಕೋರ್ಟ್ ಕೇಸು ಈ ಥರ ಅದರಲ್ಲಿ ಬ್ಯುಸಿ ಇದ್ದೀರಾ ಅಂತ ಅನಿಸುತ್ತೆ. ಇಟ್ ಈಸ್ ವೆರಿ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್.
ನಾನಿಲ್ಲಿ ಯಾವುದೇ ಥರ ಆಸ್ಟ್ರಾಲಜಿ ಬೇಸ್ಡ್ ರೆಮಿಡೀಸ್ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಇದು ಜನರಲ್ ಗೈಡೆನ್ಸ್ ಆಗಿರೋದ್ರಿಂದ ಇದನ್ನೇ ಮಾಡಿ, ಶನಿಗ್ರಹಕ್ಕೆ ಇದನ್ನೇ ಮಾಡಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಸೊ ಪರ್ಸ್ನಲ್ ಗೈಡೆನ್ಸ್ಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಾನೇನಿದ್ರು ಸ್ವಿಚ್ ವರ್ಡ್ಸ್ ಅದು ನನ್ನ ಚಾನಲಲ್ಲಿ ಆಲ್ರೆಡಿ ಅವೈಲೇಬಲ್ ಇರೋದ್ರ ಬಗ್ಗೆನೇ ಹೇಳೋದು. ಓಕೆ, ಸೊ ಅಂದರೆ ಈಗ ಯಾರಿಗಾದ್ರೂ ದುಡ್ಡು ಕೊಟ್ಟು ಅದನ್ನು ಕಳ್ಕೊಂಡಿರಬಹುದು ನೀವು, ಅಥವಾ ಆ ಪರ್ಸನ್ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ನಿಮಗೆ ಫುಲ್ ರೀಚೇ ಆಗೋಕ್ಕಾಗ್ತಾಯಿಲ್ಲ ನೀವು ಆ ಪರ್ಸನನ್ನು ಇರಬಹುದು. ಆ್ಯಂಡ್ ನಾ ಹೇಳ್ದಂಗೆ ಕೋರ್ಟ್ ಕೇಸ್, ಡಿವೋರ್ಸ್ ಕೇಸಸ್ ಆರ್ ಗೋಯಿಂಗ್ ಆನ್ ಅನಿಸುತ್ತೆ. ಸ್ವಲ್ಪ ಈ ಡಿವೋರ್ಸ್ ಮಟ್ಟದಲ್ಲಿ ಕೇಸ್ ನಡೀತಾ ಇರಬಹುದು. ಯಾವಾಗ ಬೇಕಿದ್ರೂ ಸೆಪ್ರೇಷನಲ್ಲಿ ನೀವು ಇರಬಹುದು. ಓಕೆ, ಸೊ ಇಷ್ಟೆಲ್ಲ ನಿಮ್ಮ ಒಂದು ಸಿಚುವೇಶನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಈ 3 ಡೈಸ್ ಅಂತ ಹೇಳ್ತೀನಿ. ಆದಷ್ಟು ನೀವು ಪ್ಲ್ಯಾನ್ಗಳನ್ನು ಮಾಡಿ ಪ್ರೊಕ್ರಾಸ್ಟಿನೇಷನಿಂದ ಹೊರಗಡೆ ಬನ್ನಿ. ಸೊ ನಾನು ಈ ಒಂದು ಪ್ರೊಕ್ರಾಸ್ಟಿನೇಷನ್ಗೆ ಅಂತಲೇ ಒಂದು ಸ್ವಿಚ್ ವರ್ಡ್, ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳಿದ್ರೆ ಸೋಂಬೇರಿತನದಿಂದ ಹೊರಗೆ ಬರೋದಕ್ಕೆ ಒಂದು ಸ್ವಿಚ್ ವರ್ಡನ್ನು ಹಾಕ್ತೀನಿ ಸ್ವಿಚ್ ವರ್ಡ್ ಸೀರೀಸಲ್ಲಿ. ಸೊ ಈಗ ರಿಲೇಟಿವ್ಸ್ಗಳಿಂದನೂ ನಿಮಗೆ ತುಂಬ ಹರ್ಟ್ ಆಗಿರಬಹುದು. ರಿಲೇಟಿವ್ಸ್ಗಳು ಏನು ಮಾತಾಡ್ತಾರೆ, ಅಥವಾ ರಿಲೇಟಿವ್ಸ್ ಆಲ್ರೆಡಿ ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ಬೋದು. ಮೋಸ್ಟ್ ಆಫ್ ದ ರಿಲೇಟಿವ್ಸ್ ನಿಮಗೆ ಟಾಂಟ್ ಮಾಡಿ ಮಾತಾಡ್ತಾ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಬ್ಯಾಡ್ ಒಪಿನಿಯನನ್ನು ಹೇಳ್ತಾ ಇರಬಹುದು ಬೇರೆಯವ್ರಿಗೆ. ಬಿಕಾಸ್ ಶನಿ ಅಂದರೆ ಕರ್ಮದ ಅಧಿಪತಿ ಅಂತ ಹೇಳ್ತೀವಿ. ಸೊ ಹಾಗಂತ ನೀವು ಯಾವುದೋ ಕರ್ಮ ಮಾಡಿದರೆ ಅದಕ್ಕೆ ಇದು ಅಂತ ಅಲ್ಲ, ಅದು ಅವ್ರ ಕರ್ಮ. ಆ್ಯಕ್ಚುಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅದು ಅವ್ರ ಕರ್ಮನ ತೊಗೋತಾ ಇದ್ದಾರೆ, ಬ್ಯಾಡ್ ಕರ್ಮನ ತೊಗೋತಾ ಇದ್ದಾರೆ. ಡೋಂಟ್ ವರಿ, ಆ್ಯಕ್ಚುಲಿ ಶನಿಗ್ರಹ ತುಂಬ ಒಳ್ಳೆಯ ಗ್ರಹ. ಅದು ನಮಗೆ ಒಂದು ಸಲ ಫೇವರಬಲ್ ಆಗಿ ಸ್ಟಾರ್ಟ್ ಆಗಿಬಿಟ್ರೆ ನಮ್ಮ ಲೈಫ್ ಎಲ್ಲರೂ ತಿರುಗಿ ನೋಡಬೇಕು, ಆ ರೀತಿ ಇರುತ್ತೆ. ಸೊ ಏನು ವರಿ ಮಾಡಬೇಡಿ. ನಾನು ಹೇಳೋ ಥರ ನೀವು ಸ್ವಿಚ್ ವರ್ಡ್ಸ್ಗಳನ್ನು ಬಳಸಿ, ಸ್ಪೆಲ್ಗಳನ್ನು ಬಳಸಿ, ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ಸ್ಗಳನ್ನು ಮಾಡ್ಕೊಳ್ಳಿ. ಎಲ್ಲದೂ ಅವೈಲೇಬಲ್ ಇದೆ, ಜಸ್ಟ್ ನೀವು ವರ್ಕ್ ಮಾಡಬೇಕಷ್ಟೆ. ಬಟ್ ಇಲ್ಲಿ ನನಗೆ ಇನ್ನೂ ಒಂದು ಗೊತ್ತಾಗ್ತಾ ಇರೋದು, ನೀವು ಎಷ್ಟೇ ನನ್ನ ಚಾನಲ್ ಆಗಲಿ, ಯಾವುದೇ ಸೋರ್ಸ್ ಆಫ್ ಚಾನಲ್ಸ್ ಇರ್ಬೋದು, ಈಗ ಇದ್ರ ಬಗ್ಗೆ ನಂದೊಬ್ಳದೇ ಅಲ್ಲ ಚಾನಲ್ ಇರೋದು, ಎಲ್ಲ ಚಾನಲ್ಸ್, ಎಷ್ಟೊಂದು ಚಾನಲ್ಸ್ ಇದೆ, ಅದರಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ ಇದೆ. ಬಟ್ ನಿಮ್ಮ ಕೈಯಲ್ಲಿ ಅದು ಯಾವುದೂ ಮಾಡೋಕ್ಕೆ ಆಗ್ತಾ ಇಲ್ಲ, ಅಥವಾ ಮಾಡಿದರೂ ಅದಕ್ಕೆ ಅಷ್ಟು ಫಲ ಸಿಗ್ತಾ ಇಲ್ಲ. ಬಟ್ ಡೋಂಟ್ ವರಿ, ನಿಮಗೆ 100% ರಿಸಲ್ಟ್ ಇದ್ದೇ ಇರುತ್ತೆ. ಯಾವುದಕ್ಕಾದರೆ ಆಗಲಿ, ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ. ಓಕೆ, ಎಲ್ಲೂ ಕೂಡ ಹೋಪ್ಸನ್ನು ಕಳ್ಕೊಬೇಡಿ, ಗೊತ್ತಾಯ್ತಲ್ಲ. ಎಷ್ಟಾಗುತ್ತೆ ಅಷ್ಟು ಪೇಷನ್ಸಿಂದ ನೀವು ವೆಯ್ಟ್ ಮಾಡಿ, ತಾಳ್ಮೆಯಿಂದ ಇರಿ. 100% ನಿಮಗೆ ಸಿಗುತ್ತೆ. ನೀವು ಅಂದ್ಕೊಂಡಿದ್ದು ಸಿಗದೆ ಹೋದ್ರೂ ನೀವು ಅಂದ್ಕೊಂಡಿದ್ದಕ್ಕಿಂತ ಡಬಲ್ ಸಿಗತ್ತೆ. ಓಕೆ, ನನ್ನ ಒಂದು ವಾಟ್ಸಪ್ ಚಾನಲಲ್ಲಿ ನಾನು ಕೆಲವು ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ಅದನ್ನು ನಾನು ಯೂಟ್ಯೂಬಲ್ಲಿ ಆಗಲಿ ಎಲ್ಲೂ ಹಾಕೋಕ್ಕಾಗಲ್ಲ. ದ್ಯಾಟ್ ಈಸ್ ಬಿಕಾಸ್ ಏನಾದರೂ ಇಶ್ಯೂ ಕ್ರಿಯೇಟ್ ಆಗುತ್ತೆ ನಾನು ಆ ರೀತಿ ಪೋಸ್ಟ್ ಮಾಡಿದ್ರೆ. ಸೊ ನೀವು ಬೇಕಿದ್ರೆ ಚಾನಲಿಗೆ ಜಾಯಿನ್ ಆಗದೇ ಇದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗಿ ವೀಡಿಯೋಸ್ಗಳನ್ನು ಚೆಕ್ ಮಾಡಬಹುದು. ಒಂಥರ ಮೀನಿಂಗ್ಫುಲ್ ಅನಿಸುತ್ತೆ ನನಗೆ. ಸೊ ನಾನು ನಿಮಗೆ ಒಂಥರ ಗೈಡೆನ್ಸ್ ಕೊಟ್ಟಂಗೆ ಆ ವೀಡಿಯೋಸ್ಗಳ ಮೂಲಕ. ಸೊ ಅದನ್ನು ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ, ನಿಮ್ಗೆ ಯಾರು ಕರೆಕ್ಟ್ ಪರ್ಸನ್ ಹೌದಾ ಅಲ್ವಾ. ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋರಾಗಿರ್ಬೋದು, ಅಥವಾ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಕಾಲನ ವೇಸ್ಟ್ ಮಾಡ್ತಾಯಿದ್ರ, ಟೈಮನ್ನು ವೇಸ್ಟ್ ಮಾಡ್ತಾಯಿದ್ರ, ಆ ಪರ್ಸನ್ ರೈಟ್ ಪರ್ಸನ್ ಹೌದಾ ಇಲ್ವಾ. ಆ್ಯಂಡ್ ಇವತ್ತು ಒಂದು ಸ್ವಿಚ್ ವರ್ಡ್ ಹಾಕಿದ್ದೀನಿ, ಅನ್ಮಾಸ್ಕ್. ದಯವಿಟ್ಟು ಹೋಗಿ ಚೆಕ್ ಮಾಡಿ. ದ್ಯಾಟ್ ಈಸ್ ಮೋಸ್ಟ್ ಡ್ಯಾಮ್ ಪವರ್ಫುಲ್ ಸ್ವಿಚ್ ವರ್ಡ್. ನನ್ನ ಕ್ಲೈಂಟ್ಸಿಗೆ ಕೊಟ್ಟು ಇದು ನನಗೂ ಸಕ್ಸಸ್ ಆಗಿ ನನ್ನ ಕ್ಲೈಂಟ್ಸ್ಗಳಿಗೂ ಸಕ್ಸಸ್ ಆದಮೇಲೆ ನಾನು ನಿಮಗೆ ಕೊಟ್ಟಿರೋದು. ಓಕೆ, ಸೊ ವಂಡರ್ಫುಲ್ ಸ್ವಿಚ್ ವರ್ಡ್ ಅದು. ನೀವು ಅದು ಎಂಥವರೇ ಇರಲಿ, ಅವ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಸ್ವಲ್ಪ ನೀವು ನಿಮ್ಮ ಫುಡ್ ವಿಚಾರದಲ್ಲೂ ನೀವು ಒಂದು ಸ್ವಲ್ಪ ಕೇರ್ ಮಾಡಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಏನು ಆಹಾರ ತೊಗೋತಾ ಇದ್ದೀರಾ ಅದನ್ನು ಯೋಚನೆ ಮಾಡಿ ತೊಗೊಳ್ಳಿ, ಅಥವಾ ಜಂಕ್ ಫುಡ್ ಜಾಸ್ತಿ ತೊಗೊಳ್ಳೋದಾಗಿರಬಹುದು, ಆರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದರೆ ಅವ್ರು ಸ್ವಲ್ಪ ಡಯಟಲ್ಲಿರಿ. ಸೊ ಈ ರೀತಿ ಎಲ್ಲ ಸೂಕ್ಷ್ಮವಾದ ವಿಚಾರಗಳನ್ನು ನೀವು ನೋಡಿ ಅನಲೈಸ್ ಮಾಡ್ಕೊಳ್ಳಿ ಏನಾಗ್ತಾ ಇದೆ ಅಂತ. ಸೊ ಈ 3 ಡೈಸ್ ನಿಮಗೆ ಇದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ರೀತಿ ಇಶ್ಯೂಗಳನ್ನು ನೀವು ಫೇಸ್ ಮಾಡ್ತಾ ಇದ್ದರೆ ನಾನು ಹೇಳಿರೋ ಥರ
ಹೋಗಿ ಸ್ವಿಚ್ ವರ್ಡ್ಗಳನ್ನು ಬಳಸಿ ಸರಿ ಮಾಡ್ಕೊಳ್ಳಿ. ಮಲ್ಟಿಪಲ್ ಸ್ವಿಚ್ ವರ್ಡ್ಸ್ ಅಟ್ ಎ ಟೈಮ್ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಸೊ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ನಿಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಆ್ಯಂಡ್ ಇವಾಗ ನೀವು ತುಂಬ ಪೇಷನ್ಸಿಂದ ಇದ್ದೀರಾ, ಅದನ್ನು ನಾನು ನೋಡಬಲ್ಲೆ ಇಲ್ಲಿ. ಓಕೆ, ತುಂಬ ಪೇಷನ್ಸಿಂದ ಇದ್ದೀರಾ. ಮುಂಚೆ ಥರ ಲೈಕ್ ಕಂಟ್ರೋಲ್ ತಪ್ಪಿ ಹೋಗ್ತಾ ಇಲ್ಲ ನಿಮ್ಮ ಮಾತುಗಳು, ಬಟ್ ರಿಗ್ರೆಟ್ ಮಾಡ್ತಾ ಇದ್ದೀರಾ. ನಾನು ಯಾಕೆ ಅವಾಗ ಆ ಥರ ಮಾತಾಡಿದೆ, ಇವಾಗ ಯಾಕೆ ಈ ರೀತಿ ಇದ್ದೀನಿ ಅಂತೆಲ್ಲ ರಿಗ್ರೆಷನ್ ಇದೆ ಅಂತ ಹೇಳಬಹುದು, ರಿಗ್ರೆಟ್ ಮಾಡ್ತಾ ಇದ್ದೀರ ಅಂತ ಹೇಳ್ಬೋದು. ಬಟ್ ಡೋಂಟ್ ವರಿ, ಎವ್ರಿಥಿಂಗ್ ಟೇಕ್ಸ್ ಟೈಮ್. ಆ್ಯಂಡ್ ಒಂದು ಲೆವೆಲ್ ಆಫ್ ಮೆಚ್ಯೂರಿಟಿ ಬಂದಿದೆ ನಿಮಗೆ, ಒಂದು ಥಿಂಕಿಂಗ್ ಕೆಪ್ಯಾಸಿಟಿ ಬಂದಿದೆ, ಅದನ್ನು ಕೂಡ ನನಗೆ ಗೊತ್ತಾಗ್ತಾ ಇದೆ. ಥಿಂಕಿಂಗ್ ಕೆಪ್ಯಾಸಿಟಿ, ಓಕೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ಥಿಂಕಿಂಗ್ ಕೆಪ್ಯಾಸಿಟಿ ಬಂದಿದೆ. ಬಟ್ ಸ್ಟಿಲ್ ನಿಮಗೆ ಕನ್ಫ್ಯೂಸ್ಡ್ ಮೈಂಡ್ ಸೆಟ್ ಇದೆ. ಓಕೆ, ಸೊ ತುಂಬ ಕನ್ಫ್ಯೂಸ್ಡ್ ಮೈಂಡ್ ಸೆಟ್ ಅಲ್ಲಿದ್ದೀರಾ. ಆ್ಯಂಡ್ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ತುಂಬ ಏರಿಳಿತಗಳನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ತುಂಬ ಕನ್ಫ್ಯೂಸ್ಡ್ ಆಗೋಗಿದ್ರ. ಆ್ಯಂಡ್ ಸಾಲ ಕೂಡ ಇದೆ ಅಂತ ಅನಿಸುತ್ತೆ. ಬಿಸ್ನೆಸ್ ಲೋನ್ ತೊಗೊಂಡಿರಬಹುದು, ಆರ್ ಎಜುಕೇಷನ್ ಲೋನ್ ತೊಗೊಂಡು ಜಾಬ್ ಸಿಗದೆ ಎಜುಕೇಷನ್ ಲೋನ್ ಹೇಗೆ ಕಟ್ಟೋದು ಅನ್ನೋ ಥರನೂ ಯೋಚನೆಗಳು ಬರ್ತಾ ಇರಬಹುದು. ಆ್ಯಸ್ ಆಫ್ ನಾವು ಕಟ್ಟೋ ಇದಿಲ್ಲ ಅಂದ್ರೂ ನಮಗೊಂದು ಸರ್ಟೇನ್ ಏಜ್ ಆದಮೇಲೆ ನಾವು ಕಟ್ಟಲೇಬೇಕು, ಅದಕ್ಕೆ ಜಾಬ್ ನಮಗೆ ಸಿಗಲೇಬೇಕು ಇರುತ್ತೆ ಅಲ್ವಾ. ಸೊ ಆ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರೋರು ನನಗೆ ಗೊತ್ತಾಗ್ತಾ ಇದೆ ಇಲ್ಲಿ. ತುಂಬ ಟ್ರಾವೆಲ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದೆ. ಆದಷ್ಟು ಟ್ರಾವೆಲ್ ಮಾಡೋಕ್ಕೆ ಟ್ರೈ ಮಾಡಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಸ್ಕ್ರಿಪ್ಟಿಂಗ್ ಟೆಕ್ನಿಕ್ನ ಮಾಡಿ. ನಾನು ಒಂದು ಸ್ಕ್ರಿಪ್ಟಿಂಗ್ ಟೆಕ್ನಿಕ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ನಾನು ನನ್ನದು ವಿಯೆಟ್ನಾಮ್ ಟ್ರಿಪ್ಪನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡಿದೆ ಅನ್ನೋದು ನೀವು ಅದನ್ನು ಚೆಕ್ ಮಾಡಿ. ನಿಮಗೆ ಬೇಕಾಗಿರೋ ಜಾಗನ ನೀವು ಸ್ಕ್ರಿಪ್ಟಿಂಗ್ ಮಾಡ್ಕೋಬೋದು. ಫೋಟೋ ಟೆಕ್ನಿಕಲ್ಲಿ ನಿಮಗೆ ಬೇಕಾಗಿರೋ ಜಾಗದ್ದು ಫೋಟೋ ತೆಗೆದು ಪ್ರಿಂಟ್ರೆಸ್ಟ್ ಯೂಸ್ ಮಾಡಿ ಅದರಿಂದ ಫೋಟೋನ ತಗೊಂಡು ನೀವು ನಿಮ್ಮ ವಾಲ್ಪೇಪರ್ ಆಗೋ ಅಥವಾ ಗ್ಯಾಲ್ರಿಲೋ ಎಲ್ಲಾದ್ರೂ ಸೇವ್ ಮಾಡ್ಕೋಬಹುದು. ನೀವು ಅದನ್ನ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ನಿಮಗೆ ಪ್ಲೇ ಲಿಸ್ಟಲ್ಲಿ ಎಲ್ಲ ಸಿಗುತ್ತೆ, ಹೋಗಿ ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ ನಿಮಗೆ ಬೇಕಾಗಿರೋದು. ಸೊ ಗೈಡೆನ್ಸ್ ಸಿಕ್ತು ಅಲ್ವಾ ನಿಮಗೆ, ಯಾವ ಥರ ಇಶ್ಯೂ ಇದೆ, ಏನು ಮಾಡಬೇಕು ಅನ್ನೋದು. ಸೊ ಅದನ್ನೆಲ್ಲ ನೀವು ಟ್ರೈ ಮಾಡಿ. ಇನ್ನೂ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ನಾನು ಹೇಳಿದ ಥರ ಆರ್ಗನೈಸ್ ಮಾಡ್ಕೊಳ್ಳಿ. ಬಿಕಾಸ್ ಆರ್ಗನೈಸ್ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಎಲ್ಲ ಚಲಾಪಿಲಿ ಆಗಿದ್ದರೆ ನಮಗೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಸೋಂಬೇರಿತನ ಬರುತ್ತೆ, ಏನೂ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಅದೇ ಎಲ್ಲ ಆರ್ಗನೈಸ್ಡಾಗಿ ನೀಟಾಗಿದ್ದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗೆಯೇ ನಿಮಗೇನು ಬೇಕು ಏನು ಬೇಡ ಅನ್ನೋದನ್ನು ಪ್ರಯಾರಿಟೀಸ್ನ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಯಾವುದನ್ನು ಮ್ಯಾನಿಫೆಸ್ಟ್ ಮಾಡಬೇಕು, ಯಾವುದನ್ನು ಮ್ಯಾನಿಫೆಸ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ದೆನ್ ಡಿಸೈಡ್ ಮಾಡಿ. ಓಕೆ, ಎಸ್, ಇದಿಷ್ಟು ನಿಮಗೆ ನಮ್ಮ ಆಸ್ಟ್ರೋ ಡೈಸ್ ಕಡೆಯಿಂದ ಒಂದು ಗೈಡೆನ್ಸ್. ಆ್ಯಂಡ್ ಸೊ ನೀವಿವಾಗ ಏನು ಕಾಮೆಂಟ್ ಮಾಡ್ತೀರಾ ಈ ಎನರ್ಜಿನ ಕ್ಲೇಮ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ಐ ಆಮ್ ವಿನ್ನರ್ ಅಲ್ವಾ. ನಮಗೆ ಲೈಫಲ್ಲಿ ವಿನ್ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಮಗಿಲ್ಲಿ ನಂಬರ್ 2 ರೆಪ್ರೆಸೆಂಟ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಲೈಫ್ ಎರಡೂ ಕೂಡ ಪ್ರಾಬ್ಲಮಲ್ಲಿದೆ ಅಂತ. ಸೊ ಐ ಆಮ್ ವಿನ್ನರ್ ಅಂತ ಹೇಳಿದ್ರೆ ನಾನು ಎಲ್ಲದರಲ್ಲೂ ವಿನ್ ಆಗಿದ್ದೀನಿ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್.